ಹಾಯ್ ವೆಲ್ಕಮ್ ಬ್ಯಾಕ್ ದಿವಿಶ್ರೀ ಯೂಟ್ಯೂಬ್ ಚಾನಲ್. ನಾನು ದಿವ್ಯಾ. ನಾನಿವತ್ತು ಟೊಮೊಟೊ ಕರಿ ಮಾಡ್ತಿದ್ದೀನಿ. ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲು ನಾನೊಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ, ಮತ್ತು 1 ಸ್ಪೂನ್ ಚಿಕ್ಕ ಸ್ಪೂನಷ್ಟು ಸಾಸಿವೆ ಹಾಕೋತಿದ್ದೀನಿ, ಮತ್ತು ಅದೇ ಸ್ಪೂನಲ್ಲಿ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನೂ ಸಹ ಕಟ್ ಮಾಡಿ ಅದಕ್ಕೆ ಸೇರಿಕೊಂಡು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ 3 ಮೀಡಿಯಮ್ ಸೈಜ್ ಟೊಮೊಟೊನ ಅದಕ್ಕೆ ಸೇರಿಸ್ಕೊತಿದ್ದೀನಿ. ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊತಾ ಇರಬೇಕು. ಟೊಮೆಟೊನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಟೊಮೊಟೊ ಸಾಫ್ಟಾಗಿ ಫಾಸ್ಟಾಗಿ ಆಗುತ್ತೆ ಅಂತ. ನೋಡಿ ಎಷ್ಟು ಬೇಗ ಸಾಫ್ಟ್ ಆಗ್ತಿದೆ ಅಂತ. ಇವಾಗ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಪುದೀನನ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಫುಲ್ಲು ಸಾಫ್ಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊತಿದ್ದೀನಿ. ಹಾಗೆ ಜೊತೆಗೆ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರನ್ನು ಸಹ ಸೇರಿಸ್ಕೊತಿದ್ದೀನಿ. ಅದನ್ನ ಎರಡನ್ನೂ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಅದು ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ 1 ಟೀ ಲೋಟದಷ್ಟು ನೀರನ್ನು ಸೇರಿಸ್ಕೊತಿದ್ದೀನಿ. ಅದನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಕರಿ ಸ್ವಲ್ಪ ಕುದಿ ಬರೋವರೆಗೂ ಬೇಯಿಸ್ಕೊತೀನಿ. ಅದು ಕುದಿ ಬಂದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಅಲ್ಲಿವರೆಗೂ ಸಹ ಅದನ್ನು ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಅದನ್ನು ಕುದಿಸ್ಕೊತೀನಿ. ಚೆನ್ನಾಗಿ ಅದು ಕುದಿ ಬಂದು ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿ ಆಗಿರೋ ಟೊಮೊಟೊ ಕರಿ ರೆಡಿಯಾಗುತ್ತೆ. ಇದನ್ನು ನಾವು ಚಪಾತಿ ಜೊತೆ, ದೋಸೆ ಜೊತೆ ಮತ್ತು ಅನ್ನಕ್ಕೂ ಸಹ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ನಾನಿದಕ್ಕೆ ದೋಸೆ ಮಾಡ್ಕೊಂಡಿದ್ದೆ. ಗೋಧಿ ಮತ್ತು ರಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ರೆಡಿ ಮಾಡಿಕೊಂಡೆ. ಮಾಮೂಲಿ ನಾನು ತವಾ ಮೇಲೆ ಬಟರ್ನ ಹಾಕ್ಕೊಂಡು ದೋಸೆ ಶೇಪ್ಗೆ ರೌಂಡಿಗೆ ಹಾಕ್ಕೊತಿದ್ದೀನಿ. ಜೊತೆಗೆ ಅದ್ರ ಮೇಲೆ ಕ್ಯಾರೆಟ್ ಮತ್ತು ಕೊತ್ತಂಬರಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡು ಮಾಮೂಲಿ ಎಲ್ಲರೂ ಹೇಗೆ ದೋಸೆ ಮಾಡ್ಕೊತಾರೋ ಹಾಗೆ ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆ ಎಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಫ್ರೂಟ್ ಸ್ಯಾಲಡ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು ಸೀಬೆಹಣ್ಣು ಮತ್ತು ದಾಳಿಂಬೆ ಹಣ್ಣನ್ನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಮೊಸರು ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಸಕ್ಕರೆ ಹಾಕ್ಕೊತಿದ್ದೀನಿ. ನೀವು ಬೇಕಾದರೆ ಬೆಲ್ಲ ಮತ್ತು ಕಲ್ಸಕ್ರೆನೂ ಸಹ ಸೇರಿಸ್ಕೋಬೋದು. ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರ್ ಇದನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಂಡು 10 ಮಿನಿಟ್ಸ್ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ. ಅದನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಫ್ರೂಟ್ಸ್ಗೆ ಯಾವ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ನಾನು ಮನೇಲಿ ಸೀಬೆಹಣ್ಣು ಮತ್ತು ದಾಳಿಂಬೆ ಹಣ್ಣಿತ್ತು, ಅದನ್ನೇ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಆಫೀಸ್ಗೆ ಹೋಗೋದಕ್ಕೆ ಹೊರಟ್ವಿ. ಹಾಗೆ ನನ್ನ ವ್ಲಾಗ್ ಕೂಡ ಇಷ್ಟೇ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಟೊಮೊಟೊ ಕರಿ ಹೇಗಿತ್ತು ಅಂತ ಟ್ರೈ ಮಾಡಿ ಒಮ್ಮೆ ನನಗೂ ಸಹ ಹೇಳಿ. ಫ್ರೂಟ್ ಸ್ಯಾಲಡ್ನೂ ಸಹ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ನನಗೂನು. ಓಕೆ, ಥ್ಯಾಂಕ್ ಯು.